ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಬಂದ ನಂತರ ಒಂದು ರೀತಿಯಾಗಿ ಸೈಲೆಂಟ್ ಗೇಮ್ ಆಡ್ತಿದ್ದಾರೆ ಅಂಡ್ ಜಾನ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಆದರೆ ಅವರ ಡೆಲ್ಲಿ ಗಾಳಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಬಣ ದಲಿತ ದಾಳದ ಕೌಂಟರ್ ಕೊಟ್ಟಿದೆ. ಕೈಪಾಳ್ಯದಲ್ಲಿ ಈಗ ಮತ್ತೊಮ್ಮೆ ದಲಿತ ಸಿಎಂ ಅನ್ನುವಂತಹ ಕೂಗು ಮುನ್ನೆಲೆಗೆ ಬಂದಿದೆ. ಸಚಿವ ಮಹಾದೇವಪ್ಪ ಅವರ ದಲಿತ ಸಿಎಂ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಟೀಮ್ ಈಗ ದಲಿತ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು. ಇದರಿಂದ ಸಿಎಂ ಸಿದ್ದರಾಮಯ್ಯಗೆ ದಲಿತ ಬಲ ಸಿಕ್ಕಿದ್ರೆ ಡಿಕೆಶಿಗೂ ಕೂಡ ಈ ಒಂದು ಹೇಳಿಕೆಯಿಂದ ಚೆಕ್ಮೇಟ್ ಇಟ್ಟಂತೆ ಆಗ್ತಾ ಇದೆ. ಸೊ ಈ ಒಂದು ಪ್ಲಾನ್ ಅನ್ನ ಈಗ ಸಿಎಂ ಸಿದ್ದರಾಮಯ್ಯ ಬಣ ಮಾಡಿಕೊಂಡಿರುವಂಥದ್ದು. ದಲಿತ ಸಿಎಂ ಕೂಗು ಈಗ ಮುನ್ನೆಲೆಗೆ ಬಂದಿದೆ. ಅಂದರೆ ಆ ಒಂದು ಬಾಣವನ್ನು ತೂರಿಬಿಟ್ಟಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಈಗ ತೋಳ ಬಂತು ತೋಳ ಕತೆ ಥರ ಆಯಿತು ದಲಿತ ಸಿಎಂ ಕೂಗು. ಯಾಕಂದ್ರೆ ಯಾವಾಗೆಲ್ಲ ಈ ರೀತಿಯಾಗಿ ಚಟುವಟಿಕೆಗಳು ಗರಿಗೆದರ್ತಾವೋ ಆಗ ದಲಿತ ಸಿಎಂ ಅನ್ನುವಂಥ ಅಸ್ತ್ರವನ್ನು ತೂರಿಬಿಡ್ತಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಇದು ಬಲ ಕೊಟ್ಟರೆ, ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಲೆನೋವು. ಅದಂತೂ ಹೌದು. ಬಟ್ ಈಗ ಸೀರಿಯಸ್ ಆಗಿ ಈ ಪಟ್ಟನ್ನ ಹಿಡಿದಿದ್ದಾರಾ ಅಥವಾ ಕೇವಲ ಈಗಿರುವಂತಹ ಗೊಂದಲವನ್ನ ಸುಮ್ಮನೆ ಸಾರಿಸಲಿಕ್ಕೆ ಈ ಒಂದು ದಲಿತ ಸಿಎಂ ಕೂಗನ್ನ ತೇಲಿಬಿಟ್ಟಿದ್ದಾರಾ ಅಂತ? ಆರಂಭದಿಂದಲೂ ಕೂಡ ದಲಿತ ಸಮುದಾಯದ ಸಚಿವರು ಮತ್ತೆ ಶಾಸಕರು ಸಿಎಂ ಪರವಾಗಿ ನಿಂತಿದ್ದಾರೆ. ಯಾವಾಗ ನಾಯಕತ್ವ ಬದಲಾವಣೆ ಚರ್ಚೆ ಬರುತ್ತೋ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು. ಹೈಕಮಾಂಡ್ ಏನಾದರೂ ಪರ್ಯಾಯವಾಗಿ ಆಲೋಚನೆ ಚಿಂತನೆ ಮಾಡಿದ್ರೆ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಪರಿಗಣನೆ ಮಾಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸದ್ಯ ಈಗ ದೆಹಲಿಯಿಂದ ರಾಜ್ಯಕ್ಕೆ ವಾಪಸ್ ಆಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆ ಮಾತುಕತೆಯಿಂದ ಈಗಾಗಲೇ ಏನು ಒಂದು ರೀತಿ ಯಶಸ್ಸನ್ನ ಗಳಿಸಿದಂಥ ಭಾವನೆ ಕೂಡ ಇದೆ ಡಿಕೆ ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗರಿಗೆ. ಇದರ ಬೆನ್ನಲ್ಲೇ ಸಚಿವ ಎಚ್ ಸಿ ಮಹಾದೇವಪ್ಪ ಅವರು ದಲಿತರಲ್ಲೂ ಕೂಡ ಸಮರ್ಥರಿದ್ದಾರೆ. ಅವ್ರನ್ನೂ ಕೂಡ ಸಿಎಂ ಸ್ಥಾನಕ್ಕೆ ಪರಿಗಣಿಸಬೇಕು ಎಂಬತಕ್ಕಂಥ ನೆನ್ನೆ ಹೇಳಿಕೆ ಏನಿದೆ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಅವರ ಬಣಕ್ಕೆ ಚೆಕ್ಮೇಟ್ ಕೊಟ್ರೆ ಎಂಬತಕ್ಕಂಥ ಚರ್ಚೆಗಳು ಕೂಡ ಈಗ ಶುರುವಾಗಿದ್ದಾವೆ. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಮುಂದುವರಿತಕ್ಕಂಥ ವಿಚಾರದಲ್ಲಿ ದಲಿತ ಸಚಿವರು ಮತ್ತೆ ಶಾಸಕರ ಸಹಮತ ಇದೆ. ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತರಲಾಗಿದೆ. ಹೈಕಮಾಂಡ್ ನಾಯಕರು ಏನಾದರೂ ಪರ್ಯಾಯವಾಗಿ ಏನಾದರೂ ಚಿಂತನೆಯನ್ನ ಮಾಡಿದ್ರೆ ದಲಿತ ಸಮುದಾಯವನ್ನು ಕೂಡ ಕನ್ಸಿಡರ್ ಮಾಡಬೇಕು, ಅಂದ್ರೆ ಅವ್ರಿಗೆ ಪ್ರಯಾರಿಟಿ ಕೊಡಬೇಕು ಎಂಬತಕ್ಕಂಥ ಆಗ್ರಹವನ್ನ ಮಾಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಬೇರೆ ಕ್ರಮವನ್ನ ತೆಗೆದುಕೊಳ್ಬಾರ್ದು. ಒಂದ್ ವೇಳೆ ಏನಾದರೂ ಒತ್ತಡಕ್ಕೆ ಮಣಿದೆ ಏನಾದರೂ ಬೇರೆ ಚಿಂತನೆಯನ್ನ ಮಾಡಿದ್ರೆ ನಮ್ಮನ್ನು ಕೂಡ ಪರಿಗಣಿಸಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ದೆಹಲಿ ವರಿಷ್ಠರು ಕೂಡ ಈಗ ಸದ್ಯಕ್ಕೆ ಯಾವುದೇ ನಿರ್ಧಾರವನ್ನು ಕೂಡ ತುರ್ತಾಗಿ ತೆಗೆದುಕೊಳ್ತಕ್ಕಂಥದ್ದು ಕೂಡ ಸಾಧ್ಯವಾಗಿಲ್ಲ. ಹಾಗಾಗಿ ಸದ್ಯ ಈ ಚರ್ಚೆಗಳ ನಡುವೆಯೂ ಕೂಡ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅವರು ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಎಂಬತಕ್ಕಂಥ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತರೋದ್ರ ಮುಖಾಂತರ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ರೀತಿ ಸಂದೇಶ, ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಉತ್ಸಾಹ ಏನಿತ್ತು ಅವರ ವೇಗಕ್ಕೂ ಕೂಡ ಬ್ರೇಕ್ ಹಾಕಿದ್ರೆ ಎಂಬತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಹಾಗಾಗಿ ಸದ್ಯಕ್ಕೆ ನಾಯಕತ್ವ ವಿಚಾರ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಅವರ ತಂಡದಲ್ಲಿ ಚರ್ಚೆ ಆಗ್ತಾ ಇದ್ರು ಕೂಡ ಈ ವಿಚಾರ ಕುರಿತಂತೆ ಅಂದ್ರೆ ಸಿಎಂ ಸ್ಥಾನದ ಚರ್ಚೆ ಬಂದಂತ ಸಂದರ್ಭದಲ್ಲಿ ದಲಿತರು ಕೂಡ ಮುಂಚೂಣಿಯಲ್ಲಿ ಇರ್ತೀವಿ, ಹಾಗಾಗಿ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಬೇಕು ಎಂಬತಕ್ಕಂಥ ಹೇಳಿಕೆ ಏನಿದೆ ಇದು ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆಗೆ ಜೊತೆಗೆ ಹೈಕಮಾಂಡ್ಗೂ ಕೂಡ ಸೂಕ್ತ ಸಂದೇಶವನ್ನ ರವಾನೆ ಮಾಡಿರೋದು. ಜೊತೆಗೆ ಸಿಎಂ ಪರವಾಗಿ ಎಂದಿನಂತೆ ದಲಿತ ಸಮುದಾಯ ಏನಿದೆ ಅದು ಕೂಡ ಸ್ಥಿರವಾಗಿ ನಿಲ್ತಕ್ಕಂಥ ಒಂದು ಮುನ್ಸೂಚನೆ ಕೂಡ ಈಗ ಲಭ್ಯವಾಗಿರ್ತಕ್ಕಂಥದ್ದು. ರಾಹುಲ್. ರೈಟ್ ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.